ನೀವು ನೋಡಿ 2013 2018 ಸಿದ್ದರಾಮಯ್ಯನವರು ಮತ್ತು 2023 ಸಿದ್ದರಾಮಯ್ಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. 2023 ಸಿದ್ದರಾಮಯ್ಯ ಈಸ್ ಎ ವೀಕ್ ಸಿದ್ದರಾಮಯ್ಯ. ಅವರು ಎಷ್ಟೇ ಬಲ ಇದ್ದರೂ ಸಹ ಈ ಗ್ಯಾರಂಟಿಗಳ ಬಲ ಇರಲಿ ಅಥವಾ ರಾಜಕೀಯವಾಗಿ ಇರಲಿ ಅಥವಾ ಅವ್ರಿಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಇನ್ನೇನು ಮಾಡೋದು ಅಂತ ಅವ್ರಿಗೆ ಸ್ವತಂತ್ರತೆ ಕೂಡ ಇಲ್ಲ ಮತ್ತು ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳ್ಳೋದಿಲ್ಲ. ಅವರು ಮೈಸೂರಿನವ್ರು ಆದರೂ ಸಹ ಅವ್ರಿಗೆ ಹಿ ಹ್ಯಾಸ್ ಟು ಸರೆಂಡರ್. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಅವರು ವೈಯಕ್ತಿಕವಾಗಿ ಎಷ್ಟೇ ಬಲಿಷ್ಠಿದ್ರೂ ಅವ್ರ ಪಕ್ಷ ಏನಿದೆಲ್ಲ ಇಡೀ ರಾಷ್ಟ್ರದಲ್ಲಿ ಕುಸಿತ ಬರ್ತಾ ಇದೆ. ಸೊ ಅವ್ರಿಗೆ ಎಲ್ಲಿಂದ ಬಲ ಬರಬೇಕಲ್ಲ, ಆ ಬಲವೇ ಇಲ್ವಲ್ಲ ಅವ್ರಿಗೆ. ವೆರಾಸ್ ಕಂಪ್ಯಾರಿಟಿವ್ಲಿ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರೀಯದಂಥ ಒಂದು ನ್ಯಾಷನಲಿಸಮ್ ಇರಲಿ, ಒಂದು ಹಿಂದುತ್ವ ಇರಲಿ, ಡೆವಲಪ್ಮೆಂಟ್ ಇರಲಿ, ಈ ಮೂರು ತ್ರಿಕೋಣ ಇದೆಲ್ಲ, ನ್ಯಾಷನಲಿಸಮ್, ಡೆವಲಪ್ಮೆಂಟ್ ಆ್ಯಂಡ್ ಹಿಂದುತ್ವ, ಇದರ ಬಗ್ಗೆ ಕೇವಲ ರಾಜ್ಯ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಧಾನಮಂತ್ರಿಯವರ ವ್ಯಕ್ತಿತ್ವ ಭಾಳ ಮೇಲಕ್ಕೆ ಹೋಗಿದೆ ಇಲ್ಲಿ. ಮತ್ತು ಏನು ವಿರೋಧ ಪಕ್ಷದಲ್ಲಿರೋರು ಕೂಡ ಅವ್ರು ನೋಡ್ತಾ ಇದ್ದಾರೆ, ಆ ಪಕ್ಷದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಮತ್ತು ಅಲ್ಲಿ ಕೆಲಸ ಮಾಡೋಕ್ಕೆ ಸ್ವತಂತ್ರತೆ ಕೂಡ ಇಲ್ಲಿರುವಂಥದ್ದು. ಸೊ ಅಂಥ ಸಮಯದಲ್ಲಿ ಅವರು ಲೀಡರ್ಶಿಪ್ಪಲ್ಲಿ ವೀಕ್ ಆದಂಥ ಪಾಪ ಸಿದ್ದರಾಮಯ್ಯನವರು ಮೈಸೂರಿಗೆ ಏನೋ ಮಾಡೋಕ್ಕಾಗಿದ್ದಾರೆ. ಯಾಕೆಂದರೆ ಮೈಸೂರಲ್ಲಿ ನೀವು ತಿರುಗಾಡಿ ನೋಡಿ, ನಿಮಗೆ 3 ಸ್ವಚ್ಛವಾದ ಶೌಚಾಲಯಗಳಿಲ್ಲ. ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳ ಇರೋ ಸ್ಥಾನ ಇದು. ಮಹಿಳೆಯರಿಗೆ ಅಥವಾ ಹಿರಿಯ ನಾಗರಿಕರಿಗೆ ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಇಲ್ಲ, ವಿಷನ್ನೇ ಇಲ್ದಿರೋವಂಥದ್ದು. ಆಲ್ ಲೀಡರ್ಶಿಪ್ ಈಸ್ ಓನ್ಲಿ ವಿಷನ್. ಲೀಡರ್ಶಿಪ್ ಅಂದರೆ ಬರೀ ವಿಷನ್. ಜಾತಿ ಬಲ ಹಣಬಲ ಮಾತ್ರ ಲೀಡರ್ಶಿಪ್ ಅಲ್ಲ. ಲೀಡರ್ಶಿಪ್ ಅಂದರೆ ನಿಮಗೆ ವಿಷನ್ ಇರೋವಂಥದ್ದು. ನಿಮಗೆ ವಿಷನ್ನೇ ಇಲ್ದಿರೋವಾಗ ಜಾತಿ ಬಲ ಹಣಬಲ ಇಟ್ಕೊಂಡು ನೀವು ಎಷ್ಟು ಮುಂದೆ ಚುನಾವಣೆ ಗೆಲ್ತೀರಾ, ದುಡ್ಡು ಮಾಡ್ಕೊಳ್ತೀರಾ, ಕಾಂಟ್ರಾಕ್ಟರ್ಗೆ ಹಿಸ್ಕಿ 40%, 60%, 100% ದುಡ್ಡು ಇರ್ತದೆ. ಇಸ್ ಇಟ್ ಲೀಡರ್ಶಿಪ್? ದಟ್ ಈಸ್ ನಾಟ್ ಲೀಡರ್ಶಿಪ್. ಲೀಡರ್ಶಿಪ್ ಇರೋದು ದರಿದ್ರ ನಾರಾಯಣನನ್ನು ಮೇಲೆ ಎತ್ತು ತೊಗೊಂಡು ಬರೋಂಥದ್ದು. ಬರೀ ಸ್ಟ್ಯಾಟಿಸ್ಟಿಕ್ಸಿಂದಲ್ಲ, ನಿಜವಾಗೂ ಅವನನ್ನು ಮೇಲುಗಡೆ ತೊಗೊಂಬರೋಂಥದ್ದು. ದಟ್ ಈಸ್ ಯುವರ್ ಲೀಡರ್ಶಿಪ್. ಏನು ವ್ಯತ್ಯಾಸ ಬಂದಿದೆ? ನಿಮ್ಮ ವೈಟ್ ಪೇಪರ್ ತಂದಿದ್ದೀರಾ, ಎಷ್ಟು ಜನಕ್ಕೆ ಸುಮ್ಮನೆ ಬಾಯಲ್ಲಿ ಹೇಳ್ತೀರಾ ಇಷ್ಟು ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ. ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಹೇಳೋಕ್ಕೆ ದಟ್ ನಾನು ಇಷ್ಟು ಇಂಪ್ರೂವ್ಮೆಂಟ್ ತಂದಿದ್ದೀನಿ?